ಭಾಳ ಪವಿತ್ರವಾದಂಥ ನದಿ ಸರ್ ಅದು. ಆ ನದಿಗೆ ಇಡೀ ಹುಣಸೂರು ತಾಲೂಕಿನ ಕೊಚ್ಚೆ ನೀರು ಆ ಲಕ್ಷ್ಮಣ ತೀರ್ಥಕ್ಕೆ ಹರಿದು ಹೋಗಿ ಅದನ್ನು ಏನು ಮಾಡ್ತಾರೆ ಸರ್, ಬಡವ ಬಗ್ಗ ಅದನ್ನು ಬಳಕೆ ಮಾಡೋಂಥದ್ರಲ್ಲಿ ಕಾಯಿಲೆಗಳು ಅವ್ರಿಗೆ ಕೆಮಿಕಲ್ ಥರ ಆಗಿ ಸಾಯೋದು ಎಲ್ಲ ಉತ್ಪತ್ತಿ ಆಯ್ತಾ ಇದೆ ಸರ್. ಉಪಯೋಗಿಸ್ತಾರೆ ಸರ್. ಉಪಯೋಗಿಸ್ತಿಲ್ಲ ಅಂದ್ರೆ ವಿಧಿ ಇಲ್ಲ ಸರ್. ಪಕ್ಕದಲ್ಲಿ ಆ ದಂಡೆಯಲ್ಲಿ ಇರೋಂಥವ್ರೆಲ್ಲ ಅದು ಉಪಯೋಗಿಸ್ಲೇಬೇಕು. ಅವ್ರು ಇಲ್ಲಿ ಬಂದು ಊರೊಳಕ್ಕೋ ಇಲ್ಲ ಹುಣಸೂರು ಟೌನ್ ಒಳಕ್ಕೋ ಬಂದು ತಗೊಳಕ್ಕಾಗಲ್ಲ. ಈಗ ನದಿಗೆ ಈ ಅಂಡರ್ಗ್ರೌಂಡ್ ಎಲ್ಲ ಬಿಟ್ಟಿದ್ದಾರ? ಅಂಡರ್ಗ್ರೌಂಡ್ ಇಲ್ಲ ಸರ್, ಬಿಟ್ಟಿದ್ರೆ ಸರ್. ಈಗ ಅಂಡರ್ಗ್ರೌಂಡ್ ಬಿಟ್ಟೆ ಅದನ್ನ ಒಳಗೆ ಕೆಡಬಿಟ್ಟಿದ್ದಾರೆ ಸರ್. ಇದನ್ನ ಇಲ್ಲಿ ಟೌನಿಂದ ಅದೇ ಡ್ರೈನೇಜ್ ಮಾಡೇ ಬಿಟ್ಟಿದ್ದಾರೆ ಸರ್. ಅದಕ್ಕೆ ಬಿಟ್ಟುಬಿಟ್ಟು ಸರ್ ಕೊಳಚೆನ ಅದನ್ನು ನೋಡಿದ್ರೆ ಸರ್ ಬೇಜಾರಾಯ್ತದೆ ಸರ್. ನಮ್ಮ ಹುಣಸೂರಿನಲ್ಲಿ ಅದಕ್ಕಿಂತ ಇನ್ಯಾವುದು ಹೊಲಸು ಇನ್ಯಾವುದಿಲ್ಲ ಸರ್. ಭಾಳ ಜನಗಳಿಗೆ ಭಾಳ ಅನಾನುಕೂಲ ಆಯ್ತದೆ. ಎಷ್ಟು ನೀವು ಬಾಲ್ಯದಿಂದ ಎಲ್ಲಿ ನೋಡಿದಿರಿ ಸರ್? ಈಗ ನಾನು ನದಿಯ ಪಕ್ಕದಲ್ಲಿರುವಂಥವ್ರು ಲಕ್ಷ್ಮಣ ತೀರ್ಥ ನಮ್ಮ ರಾಮಪಟ್ಟಣದ ಪಕ್ಕದಲ್ಲಿರೋದು ರಾಮಪಟ್ಟಣ. ಆ ಪಕ್ಕದಲ್ಲಿ ಇದ್ದಿದ್ದನ್ನ ಆ ಕೊಚ್ಚೆ ನೀರನ್ನ ಬರೋದನ್ನು ನಾವು ಕಣ್ಣಾರ ನೋಡಿದ್ದೀವಿ ಸರ್. ನಾವು ಇವತ್ತು ನೋಡಿಲ್ಲ ಸರ್. ಅವತ್ತು ನನಗೆ ಬಿದ್ದು ತಿಳಿದು ಈಗ ನನಗೆ 55 ವರ್ಷ. ಅವಾಗ ಹೆಂಗಿತ್ತು ನೀವು ಚಿಕ್ಕಂದು ನೋಡಿದಾಗ? ಸರ್ ಚಿಕ್ಕದಲ್ಲಿ ನೋಡುವಾಗ ಭಾಳ ಚೆನ್ನಾಗಿತ್ತು ಸರ್. ನಾವು ಚಿಕ್ಕದ್ರಲ್ಲಿ ಒಂದು 15-20 ವರ್ಷದಲ್ಲಿ ಈಜು ಹೊಡಿಯಕ್ಕೆ ಹೋದಾಗ ಆ ನೀರನ್ನ ಒಳ್ಳೆ ತಿಳು ನೀರು ಥರ ಇರೋದು. ಇವತ್ತು ಗೊಜ್ಜೆ ನೀರು ಹಿಂಗೆ ಎತ್ತಿದ್ರೆ ಸರ್ ಇಷ್ಟು ಮಣ್ಣು ಬರ್ತದೆ. ಅವತ್ತು ನೀರು ಭಾಳ ಪವಿತ್ರವಾಗಿತ್ತು. ಇವತ್ತು ಆ ನೀರನ್ನು ಸರ್ ಹಿಂಗೆ ಕೈಲಿ ಮುಟ್ಟಕ್ಕಾಗಲ್ಲ. ಅದೀಗ ನಾನು ಒಬ್ಬರು ಇಂಟರ್ವ್ಯೂ ಮಾಡಿದೆ. ಅಲ್ಲಿ ಅವ್ರು ಹೇಳಿದ್ರು ಇಲ್ಲಿ ಒಂದು ದೇವಸ್ಥಾನಕ್ಕೆ ಅಲ್ಲಿಂದ ನೀರು ತಗೊಂಡೋಗಿ ಅಭಿಷೇಕ ಮಾಡ್ತಿದ್ರು ಅಂತ ನೀರು ಇವತ್ತು ಆ ಮಟ್ಟಕ್ಕಾಗಿದೆ. ಭಾಳ ಗೊಜ್ಜೆ ಆಗ್ಬಿಟ್ಟಿದೆ ಸರ್ ನಿಜವಾಗ್ಲೂ ಸರ್. ಇಲ್ಲಿ ಹೋಯ್ತಾರ ಈ ನೋಡಿ ಸರ್, ಈ ನೀರು ಐತಲ್ಲ ಸರ್, ಈ ನೀರನ್ನು ಲಕ್ಷ್ಮಣ ತೀರ್ಥಕ್ಕೆ ಹೋಗ್ತಾ ಇದೆ. ಆಮೇಲೆ ಅದ್ರ ಹೆಸರಲ್ಲಿ ಕೋಟಿ ದುಡ್ಡು ಯೋಜನೆ ಮಾಡ್ತಾರೆ, ತಿನ್ಕೊತಾ ಇದ್ದಾರೆ, ತೋಡಿಸ್ದಂಗೆ ಮಾಡ್ತಾರೆ. ಪುನಃ ಮಳೆ ಬಂದಾಗ ಮುಚ್ಕೋತದೆ. ಆ ಕಾವೇರಿ ಹಾಸ್ಪಿಟ್ಲದು ಆ ಹೋಟ್ಲದು ಎಲ್ಲನೂ ಪೈಪ್ ಹಾಕಿ ಅಂಡರ್ಗ್ರೌಂಡ್ ಮಾಡಿ ಈ ಡ್ರೈನೇಜ್ ಬಿಟ್ಟಿದ್ದಾರೆ. ಕಾವೇರಿ ಹಾಸ್ಪಿಟ್ಲದು ಈ ಅವೆಲ್ಲ ಹಾಸ್ಪಿಟ್ಲದು ಹೋಟ್ಲುಗಳದೆಲ್ಲ ಇಲ್ಲಿ ಬರ್ತಿದೆ. ಇವತ್ತು ನೀರು ಜಾಸ್ತಿ ಆಗಿದೆ ಇಲ್ಲ ಅಂದ್ರೆ ನಿಮ್ಗೆ ಡೈರೆಕ್ಟಾಗಿ ತೋರಿಸ್ಕೊಟ್ಬಿಡ್ತಿದೆ ಇವತ್ತು. ಆ ಥರ ಸರ್ ಎಲ್ಲ ಪ್ರತಿಯೊಂದು ಕಡೆ ಆ ಕಲ್ಕುಣಿಕೆ ಹತ್ರ ನೋಡಿದ್ರೆ ನೋಡೋಕ್ಕೆ ಆಗಲ್ಲ ಸರ್. ಚಿಕ್ಕ ಹುಣಸೂರಲ್ಲಿ ನೋಡೋಕ್ಕಾಗಲ್ಲ. ನೋಡಿದ್ರೆ ಭಾಳ ಆಸೆ ಆಯ್ತು ಸರ್. ಲಕ್ಷ್ಮಣ ಏನಾದ್ರು ಸರ್ ಅದಕ್ಕೆ ಒಂದನ್ನ ಅದೇ ಒಂದು ಮಾಡ್ತಾ ಇದ್ದೀವಿ. ಈಗ ಮಾಡ್ತಾ ಇದ್ದೀವಿ ಎಲ್ಲ. ಅದೊಂದು ರಿಯಾಕ್ಷನ್ ತಗೋತಾ ಇದೀವಿ ಎಲ್ಲ ತಗೊಳ್ಳಿ ಸರ್. ಅದೊಂದು ಭಾಳ ಅನುಕೂಲ ಸರ್ ಜನಗಳಿಗೆ. ಅದ್ರ ದಂಡೆ ಪಕ್ಕದಲ್ಲಿರೋ ಕುಡಿದು ಭಾಳ ಕಂಗಲಾಗ್ಬಿಟ್ಟಿದ್ದಾರೆ ಸರ್. ನಿಮ್ಮ ಹೆಸರು ರಮೇಶ್ ಅಂತ, ರಾಮಪಟ್ಟಣ, ಹುಣಸೂರು ತಾಲೂಕು, ರೈತರು. ಓಕೆ, ಇದೊಂದು ನಿಮ್ಮ ಅಭಿಪ್ರಾಯ ಭಾಳ ಬೇಕಿತ್ತು ನೋಡಿ. ನಾವೇನೋ ಕೇಳಕ್ ಹೋಗಿ ಈ ವಿಷಯ ಅಲ್ಲ, ನಿಮ್ಮ ಈ ವಿಷಯ ಬೇಕಿತ್ತು. ಕರೆಕ್ಟ್ ಸೂಟಬಲ್ ಪರ್ಸನ್. ಯಾಕೆಂದ್ರೆ 56 ವರ್ಷ ನೋಡ್ಯಾರ ಅದನ್ನ. ಒಂದು ದೊಡ್ಡ ನನ್ನ ತೋಟದ ಪಕ್ಕನೇ ಉಳಿದಿರೋದು. ನೀವು ಅದನ್ನು ಉಪಯೋಗ ಪಡ್ಕೊತಾ ಇಲ್ಲ ಸರ್? ಮೋಟ್ರಲ್ಲಿ ಉಪಯೋಗ ಪಡ್ಕೊತಿದ್ವಿ ಸರ್. ಭೂಮಿ ಕುಡಿಯೋಕ್ಕೆ ಉಪಯೋಗ ಪಡ್ಕೊಳಕ್ಕಾಗ. ಆಮೇಲೆ ಪಕ್ಕದಲ್ಲಿದ್ದ ಅದನ್ನು ನಾನು ಕುಡಿಲೇಬೇಕು ಆ ಮಟ್ಟಕ್ಕಾಗಿದೆ ಸರ್. ದಾವತ್ತಾಗ ಸರ್ ಆ ನೀರನ್ನ ಪಂಪ್ ಸೆಟ್ ಸ್ಟಾರ್ಟ್ ಮಾಡ್ತೀನಿ, ನೀರು ಕುಡಿಯೋಕೆ ಹೋಗುತ್ತೆ ಸರ್. ಈಗ ಕೆಲವರು ಅಂತಾರೆ ಅದು ಹರಿತಾ ಇಲ್ಲ ಅಂತಾರೆ ಸರ್. ನೀರು ಇವಾಗ ಹರಿತದೆ ಸರ್. ಜನವರಿ ಕಳೆದ ತಕ್ಷಣ ಸ್ಟಾಪ್ ಆಯ್ತು. ಫೆಬ್ರವರಿಗೆಲ್ಲ ಕ್ಲೋಸ್ ಆಗ್ಬಿಡ್ತದೆ ನೀರು. ಅದೆಲ್ಲೆಲ್ಲಿ ನಿಂತಿರ್ತದೆ, ಏನೇನು ಕಚಡ ಇರ್ತದೆ ಅಲ್ಲೇ ಇರ್ತದೆ. ನಿಮ್ಮ ಮನೆ ನಿಮ್ಮ ತೋಟದ ಹತ್ರ ನಮಗೆ ಒಂದು 5-6 ಫೋಟೋ ಹೊಡೆದು ಕಳಿಸೋಕ್ಕಾಗುತ್ತಾ? ಅದೇ 2 ಕ್ಯಾಮ್ರಾ ಇರೋದು ಸರ್. ಇವಾಗ ಒಳ್ಳೆ ನೀರು ಫುಲ್ ಐತೆ. ಅಲ್ಲ, ಆ ಭಾಗದಲ್ಲಿ ನಿಮ್ಮ ಭಾಗದಲ್ಲಿ ಹೆಂಗಿದೆ ಅಂತ ನಮಗೆ ಬೇಕು ಪಿಕ್ಚರು. ಅಂದರೆ ಚೆನ್ನಾಗಿ ಬೇಕಲ್ಲ, ಅಂದರೆ ಅದ್ರದ್ದು ಅನಾರೋಗ್ಯ ಎಷ್ಟಿದೆ ಅಂತ ನಮಗೆ ಗೊತ್ತಾಗಬೇಕು. ಕಳಿಸ್ಕೊಡಿ. ನನ್ನ ನಂಬರು ಬೇಕಾದ್ರೆ ನನ್ನ ನಂಬರ್ ಶೇರ್ ಮಾಡ್ತೀನಿ. ಸಾಹೇಬ್ರು ಅವ್ರು ಕಳಿಸಿ ಸರ್. ಅವ್ರು ನನಗೆ ಶೇರ್ ಮಾಡ್ತಾರೆ. ಇವರು